ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ತುಂಬ ಖುಷಿ ಆಗುತ್ತೆ ಈ 11 ಗಂಟೆ ಧ್ಯಾನಕ್ಕೆ ಪ್ರತಿ ದಿವಸ ನಾವು ಜಾಯಿನ್ ಮಾಡಿ ಈ ಒಂದು ಗ್ರೂಪ್ ಮೆಡಿಟೇಷನ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತದೆ. ಪ್ರತಿ ದಿವಸ ಕಲಿಯೋಕೆ ಇದೆ, ಏನೋ ಒಂದು ಕಲಿತಾನೆ ಇರಬೇಕು. ಏನೋ ಒಂದು ಕಲಿಬೇಕು ಅಂತ ಯಾವುದೋ ಒಂದು ಪುಸ್ತಕ ನಾವು ಸುಮ್ಮನೆ ಓದೋದಲ್ಲ. ಯಾವುದು ಸ್ಪಿರಿಚುವಲ್ ಸೈನ್ಸ್ ಪ್ರಾಪರ್ ಬುಕ್ಸ್ ಇದೆಯೋ, ರೆಕಮೆಂಡೆಡ್ ಬುಕ್ಸ್ ಇದೆಯೋ ಅದನ್ನ ಓದಬೇಕು. ಪುಸ್ತಕ ಓದೋದು ಒಂದು ದೊಡ್ಡ ಆರ್ಟ್. ಪ್ರತಿ ಕ್ಷಣ ಯಾವುದೋ ಒಂದು ಪುಸ್ತಕ ಓದ್ತಾ ಇರಬೇಕು. ನನ್ನ ಹತ್ರ ಈ ಬುಕ್ ಇದೆ, ಯೋಗಾನಂದ ಬರ್ಮನ್ಸ್ ಆಟೋಬಯೋಗ್ರಫಿ. ಸುಮಾರು ಆಫೀಸಲ್ಲಿ ಇವಾಗ ಒಂದು 300 ಬುಕ್ಸ್ ಇದೆ. ಯಾರೇ ಹೊಸಬ್ರು ಬಂದ್ರು ನಾನು ಅವ್ರಿಗೆ ಈ ಬುಕ್ ಗಿಫ್ಟ್ ಕೊಡ್ತೀನಿ, ಸ್ವಾಮೀಜಿ ಓದಿ ಅಂತ. ಯಾಕೆಂದ್ರೆ ಒಂದು ಪುಸ್ತಕ ಮನೆಯಲ್ಲಿ ಇದ್ರೆ 1 ದಿವಸ 2 ದಿವಸ 3 ದಿವಸ ನೀವು ಓದಲ್ಲ, ಬಟ್ ಯಾವ್ದೋ ಒಂದ್ ದಿವಸ ಕಣ್ಣು ಅದ್ರ ಮೇಲೆ ಹೋಗುತ್ತೆ. ಇದು ಹೌದಲ್ವಾ, ಏನೋ ಪುಸ್ತಕ ಇದೆ ಅಂತ. ಓದಿದ ತಕ್ಷಣ ಆ ಪುಸ್ತಕ ಕರೆಕ್ಟ್ ಬುಕ್ ಇದ್ರೆ, ಕರೆಕ್ಟ್ ಸ್ಪಿರಿಚುವಲ್ ಸೈನ್ಸ್ ಬುಕ್ ಇದ್ರೆ ಆ ಪುಸ್ತಕ ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಮಾಡ್ತೀವಿ. ಇಡೀ ಪುಸ್ತಕ ಒಂದೇ ದಿವಸದಲ್ಲಿ ಓದೋದು ಅವಶ್ಯಕತೆ ಇಲ್ಲ, ಬಟ್ ಓದಬೇಕು ಅನ್ನೋದು ಒಂದು ಥಾಟ್ ಬರುತ್ತೆ. ಈಗ ಒಂದು ಪುಸ್ತಕ ನಾವು ಕೊಡ್ತೀವಿ, ಧ್ಯಾನವನ್ನ ಹೇಳ್ಕೊಡ್ತೀವಿ. ಎಷ್ಟೋ ಮಾಸ್ಟರ್ಸ್ ಆನ್ಲೈನ್ ಅಲ್ಲಿ ಎಷ್ಟೋ ಪುಸ್ತಕದಿಂದ ಜ್ಞಾನ ಕೊಡ್ತಾ ಇದ್ದಾರೆ. ಇದು ಮಾಡಿ, ಅದು ಮಾಡಬೇಡ, ಅದು ಮಾಡಿ, ಇದು ಮಾಡಿ ಕೊಡ್ತಾನೆ ಇದ್ದಾರೆ. ಇನ್ಪುಟ್ ತಗೊಳ್ತಾ ಇದ್ದೀವಿ, ಬಟ್ ನಮಗೆ ಸ್ಕೆಡ್ಯೂಲ್ ಇರಬೇಕು, ಒಂದು ಪ್ಯಾಟರ್ನ್ ಇರಬೇಕು, ಸ್ಕೆಡ್ಯೂಲ್ ಇರಬೇಕು. ನಾನು ಒಂದು ದಿವಸದಲ್ಲಿ ಇದೆಲ್ಲ ಮಾಡ್ತೀನಿ ಅಂತ. ಆ ಒಂದು ತುಂಬಾ ಗ್ಯಾಪ್ ಇದೆ ಸೊಸೈಟಿಯಲ್ಲಿ. ಅದಕ್ಕೋಸ್ಕರ ನಾನು ಇಂಗ್ಯಾಂಗ್ ಚಾಲೆಂಜಸ್ ಅನ್ನೋದು ಶುರು ಮಾಡಿದೆ. ಆ ಇಂಗ್ಯಾಂಗ್ ಚಾಲೆಂಜಸ್ ಬಂದಿದ್ಮೇಲೆ ಪ್ರತಿಯೊಬ್ಬರು ಅವರವರು ಪ್ರತಿ ದಿವಸ ಬುಕ್ ಓದೋದು, ಪ್ರತಿ ದಿವಸ ವಾಕಿಂಗ್ ಮಾಡೋದು, ಪ್ರತಿ ದಿವಸ ಧ್ಯಾನ ಮಾಡೋದು, ಸತ್ಸಂಗ ಹೇಳೋದು, ಸೇವೆ ಮಾಡೋದು. ಆ ಇಂಗ್ಯಾಂಗ್ 69 ಡೇಸ್ ಒಂದು ಸ್ವರ್ಗ ತರ ಇತ್ತು. ಸ್ವಲ್ಪ ಗ್ಯಾಪ್ ಬಂದಿದೆ, ಮತ್ತೆ ನಾವು ಜೂನ್ 1 ಇಂದ ಮತ್ತೆ ಶುರು ಮಾಡ್ತಾ ಇದ್ವಿ. ಇವತ್ತು ಆ ಆ್ಯಪ್ ಒಳಗೇನೆ ನಾನು ಕೆಲವೊಂದು ಚೇಂಜಸ್ ಮಾಡ್ತಾ ಇದ್ದೀನಿ. ಅದು ಮಾಡಿಬಿಟ್ಟು ಇವತ್ತೇ ನಾನು ನಿಮ್ಮೆಲ್ಲರಿಗೆ ಲಿಂಕ್ಸ್ ಕಳಿಸ್ತೀನಿ. ಅದು ಒಂದು ಕೋಡ್ ಬರುತ್ತೆ, ಅದನ್ನ ನೀವು ಅಪ್ಲೈ ಮಾಡಿದ್ರೆ ಇದು ಫ್ರೀ ಆಗಿ ನೀವು ಜಾಯಿನ್ ಮಾಡು. ಪ್ರತಿಯೊಂದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು. ಅದಕ್ಕೆ ನಾನು ಆ ಟೆಕ್ನಾಲಜಿಯನ್ನ ನಾನು ಹೈಯೆಸ್ಟ್ ಸ್ಪಿರಿಚುವಾಲಿಟಿಗೆ ಯೂಸ್ ಮಾಡ್ತೀನಿ. ಇಡೀ ಪಿರಮಿಡ್ ಸೊಸೈಟಿಯಲ್ಲಿ ನಾನು ಯೂಸ್ ಮಾಡೋಂಥ ಟೆಕ್ನಾಲಜಿ ಯಾರು ಯೂಸ್ ಮಾಡಲ್ಲ. ಐ ಕ್ಯಾನ್ ಬೆಡ್ ಆನ್ ಇಟ್. ಇನ್ನು ನಾವು ಪ್ರತಿಯೊಬ್ಬರಿಗೆ ಸ್ಪಿರಿಚುವಲ್ ಆಗಿ ಏನೇನು ಹೆಲ್ಪ್ ಬೇಕು, ಏನೇನು ಇನ್ಸ್ಟ್ರೂಮೆಂಟ್ಸ್ ಸಿಗುತ್ತೋ ಆ ರಿಸರ್ಚ್ ನಾನು ಮಾಡ್ತಾನೆ ಇದ್ದೀನಿ. ಸ್ಪಿರಿಚುವಲ್ ಸೈಂಟಿಸ್ಟ್ ಸುಮಾರು ಯಾರ್ಯಾರು ಇದ್ದಾರೋ ಪ್ರಪಂಚದಲ್ಲಿ ಅವರೆಲ್ಲರ ಜೊತೆನೂ ನಾನು ಕನೆಕ್ಟ್ ಆಗಿರುತ್ತೆ. ಯಾಕೆಂದ್ರೆ ಅಡ್ವಾನ್ಸ್ಮೆಂಟ್ಸ್ ನಮ್ಗೆ ಗೊತ್ತಾಗ್ಬೇಕು, ಏನ್ ನಡೀತಾ ಇದೆ, ಒಂದೊಂದು ದೇಶದಲ್ಲಿ ಅವ್ರು ಏನ್ ರಿಸರ್ಚ್ ಮಾಡ್ತಾ ಇದ್ದಾರೆ. ಇದು ಕನೆಕ್ಷನ್ಸ್ ಹೆಂಗ್ ಸಿಗುತ್ತೆ ಅಂದ್ರೆ ಪುಸ್ತಕ ಮೂಲಕ ಸಿಗುತ್ತೆ. ಎಲ್ಲಿ ಹುಡುಕ್ತಿವಿ ನಾವು ಸ್ಪಿರಿಚುವಲ್ ಸೈಂಟಿಸ್ಟ್? ಬುಕ್ಸ್ ಅಲ್ಲಿ ಸಿಗುತ್ತೆ. ಒಂದು ಬುಕ್ ಓದಿದ್ಮೇಲೆ ಇಷ್ಟು ಫಸ್ಟ್ ಕ್ಲಾಸ್ ನಾಲೆಡ್ಜ್ ಇದೆ ಅಂದ್ರೆ ನಾವು ಏನ್ ಮಾಡ್ತೀವಿ, 4 ಜನಕ್ಕೆ ಅದು ಅನ್ಸ್ತೀವಿ, ಹಂಗಾಗಿ ಆ ಬುಕ್ ಎಂಡ್ ಆಗುತ್ತೆ. ನಾನು ಅದನ್ನ ಮಾಡಲ್ಲ, ಆ ಆಥರ್ ಜೊತೆ ಕನೆಕ್ಷನ್ ಕ್ರಿಯೇಟ್ ಮಾಡ್ತೀನಿ. ನನ್ನಕ್ಕೆ ಪತ್ರಿಜಿ ಅವರು ಜ್ಞಾನ ಅನ್ನೋದು ತುಂಬಾ ಹೃದಯಕ್ಕೆ ಹತ್ರ. ಅದಾದ್ಮೇಲೆ ನನಗೆ ಈ ಪ್ರಪಂಚದಲ್ಲಿ ಇನ್ನೂ 2 ಇದ್ದಾರೆ, ಅವ್ರ ಜ್ಞಾನ. ಒಂದು ಓಶೋ 110 ಬುಕ್ಸ್ ಓದಿದ್ದೀನಿ ನಾನು. 2004-5 ಓದಿದ್ದೀನಿ. ಇದು ಫೌಂಡೇಶನ್ ಆಗಿದೆ ನನಗೆ. ಲೋಕಸಾಗರಂಬ ಬುಕ್ಸ್ ಎಲ್ಲ ಓದಿದ್ದೀನಿ. ಬಟ್ ನನಗೆ ಆತ್ಮಜ್ಞಾನಕ್ಕೆ ಟಚ್ ಆಗೋ ಬುಕ್ಸ್ ಯಾವುದು ಅಂದ್ರೆ ಟಾರ್ಕಮ್ ಸರಡರ್. ಬಟ್ ಒಂದು ವಿಷಯ ಏನಂದ್ರೆ ಆ ಪುಸ್ತಕಗಳು ಇಲ್ಲಿ ಸಿಗಲ್ಲ, US ಅಲ್ಲಿ ಮಾತ್ರ ಸಿಗುತ್ತೆ. ತುಂಬಾ ಕಾಸ್ಟ್ಲಿನೂ ಇರುತ್ತೆ. ಬಿಗಿನಿಂಗು ಟಾರ್ಕಮ್ ಬುಕ್ಸ್ ಅಂದ್ರೇನೆ ಇಂಪಾಸಿಬಲ್. ಕೆಲವೊಂದು ಟ್ರಾನ್ಸ್ಲೇಟ್ ಆಗಿ ಬರುತ್ತೆ, ನನ್ಗದು ಓದೋದು ಬರಲ್ಲ. ನನ್ಗೆ ಇಂಗ್ಲಿಷ್ ಒಂದೇ ಗೊತ್ತು ಓದೋದು, ತಮಿಳ್ ಗೊತ್ತು, ಬಟ್ ಅದರಲ್ಲಿ ಯಾವುದೂ ಇಲ್ಲ. ಹಂಗ ನಾನು ಏನ್ ಮಾಡ್ತೀನಿ ಅಂದ್ರೆ ಟಾರ್ಕಮ್ ಒಂದು ಬುಕ್ ಓದಿದ್ರೆ ಒಬ್ಬ ಮಾಸ್ಟರ್ ಬಗ್ಗೆ ಆ ಎಸೆನ್ಸ್ ಏನೋ ಗೊತ್ತಾಗುತ್ತೆ. ಆ ಎಸೆನ್ಸ್ ಯಾವಾಗ ನಿಮಗೆ ಟಚ್ ಆಗಿದೆಯೋ ಆ ಮಾಸ್ಟರ್ ಬಗ್ಗೆ ಎಷ್ಟು ಬುಕ್ಸ್ ಇದೆಯೋ ಅಷ್ಟನ್ನು ಓದಬೇಕು ನಾವು. ಒಂದು ಹೋಟೆಲ್ಗೆ ಹೋಗ್ತೀವಿ, ಒಂದು ಐಟಮ್ ಚೆನ್ನಾಗಿದ್ರೆ ಎಲ್ಲ ಟೇಸ್ಟ್ ಮಾಡ್ತೀವಲ್ವಾ, ಆತರ ಟಾರ್ಕಮ್ ಬುಕ್ ಪ್ರತಿಯೊಂದು ಓದಬೇಕು. ಅದು ನನ್ನ ಜೀವಿತ ಲಕ್ಷ್ಯ. ಸುಮಾರು ಒಂದು 30-40 ಬುಕ್ಸ್ ನನ್ನ ಹತ್ರ ಇದೆ. ಬಟ್ ಅವ್ರ ಹತ್ರ 1000 ಬುಕ್ಸ್ ಇದೆ, ಅವ್ರು ಬರೆದಿರೋದು. ಅದೆಲ್ಲ ಬರಬೇಕು, ನಿಧಾನಕ್ಕೆ ಬರುತ್ತೆ. ಆ ಪುಸ್ತಕದಲ್ಲಿ ಇರೋ ಜ್ಞಾನ ಒಬ್ಬ ವ್ಯಕ್ತಿ ಅವ್ರ ಜೀವನದಲ್ಲಿ ಏನೇನು ಕಲಿದಿದ್ರು, ಏನೇನು ಜ್ಞಾನ ಇದೆಯೋ ಆ ಸೋಲಲ್ಲಿ ಇರೋ ಪ್ರತಿಯೊಂದನ್ನು ಅದರಲ್ಲಿ ಆಲ್ರೆಡಿ ಪ್ರೆಸೆಂಟ್ ಆಗಿದೆ. ಓದೋದು ನಮಗೆ ಕಷ್ಟ. ಓದಬೇಕು. ಮೊಬೈಲ್ ಎಷ್ಟು ಟೈಮ್ ನಾವು ನೋಡ್ತೀವೋ ಅಷ್ಟು ಟೈಮು ಫೋನು ನೋಡ್ತೀವೋ ನಾವು ಬುಕ್ನು ಓದಬೇಕು. ಪ್ರಿನ್ಸಿಪಲ್ಸ್ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಈಗ ಇನ್ನೊಂದು ಬುಕ್ ಸ್ಟಾರ್ಟ್ ಮಾಡಿದ್ದೀನಿ, ಫ್ರೀಕ್ವೆನ್ಸಿ ಅಂತ ಪುಸ್ತಕ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮ ಮೆಡಿಟೇಟರ್ ಒಬ್ಬರು, ಸರ್ ನೀವು ಈಗ ಸೌಂಡ್ ಹೀಲಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀರಿ ಸರ್, ಇದನ್ನ ಓದಿ ಅಂತ ನನಗೆ ಗಿಫ್ಟ್ ಮಾಡಿದ್ರು. ಈ ಪುಸ್ತಕ ಎಲ್ಲ ಟೇರ್ ಆಗಿದೆ, ಬಟ್ ನೋ ಪ್ರಾಬ್ಲಮ್. ನಮಗೇನು ಹೊಸ ಬುಕ್ಕೇ ಬೇಕಾ, ನೀಟಾಗಿ ಕವರ್ ಇರಬೇಕಾ? ಜ್ಞಾನ ಇಂಪಾರ್ಟೆಂಟ್.
ಬುಕ್ ಟೇರ್ ಆಗಿದೆ, ಬಟ್ ನಾನು ಹ್ಯಾಪಿಯಾಗಿ ತಗೊಂಡಿದ್ದೀನಿ. ಯಾಕೆಂದ್ರೆ ವೈಬ್ರೇಷನ್ಸ್ ಒಂದು ಫ್ರೀಕ್ವೆನ್ಸಿ ಇದರ ಬಗ್ಗೆ ಪುಸ್ತಕ ಇದೆ. ಇದನ್ನ ಓದಬೇಕು. ಇದರಲ್ಲಿ ಸೈನ್ಸ್ ಇದೆ. ಇದನ್ನ ಟೆಸ್ಟ್ ಮಾಡೋಕೆ ನನ್ನ ಹತ್ರ ಇಕ್ವಿಪ್ಮೆಂಟ್ಸ್ ಇದೆ, ನಾಲೆಡ್ಜ್ ಇದೆ, ಕನೆಕ್ಷನ್ಸ್ ಇದೆ, ಕನೆಕ್ಟಿವಿಟಿ ಇದೆ, ಜ್ಞಾನನೂ ಇದೆ. ಒಂದು ಓದಿ ಅದನ್ನು ನಾವು ಟೆಸ್ಟ್ ಮಾಡೋಕೆ ನಮ್ಮ ಹತ್ರ ಪ್ರತಿಯೊಂದನ್ನು ಕೊಟ್ಟು ಹೋಗಿದ್ರು. ಮೆಡಿಟೇಷನ್ ಇಸ್ ಫೌಂಡೇಶನ್. ಮೆಡಿಟೇಷನ್ ಜೊತೆ ಎಷ್ಟೊಂದು ನಾವು ಮಾಡ್ತಾ ಇರಬೇಕು. ನಾನು ಒಂದು ಮೆಡಿಟೇಷನ್ ಮಾಡಿಬಿಟ್ಟು ನೀವು ಗಾಸಿಪ್ಸ್ ಮಾಡ್ತಾ ನೆಗೆಟಿವಿಟಿ ಮಾಡ್ತಾ ಇದ್ರೆ ನೀವು ಗ್ರೋ ಆಗಲ್ಲ. ನಾನು ಒಬ್ರು ಮೊನ್ನೆ ಬಂದು ಕೇಳ್ತಾ ಇದ್ರು, ನನ್ನ ಬಿಸ್ನೆಸ್ ಅಲ್ಲಿ ಫುಲ್ ಲಾಸ್ ಆಗ್ತಾ ಇದೆ ಸರ್. ನಾನು ಬಟ್ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಸರ್. ಮೆಡಿಟೇಷನ್ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ಸ್ ಬರುತ್ತೆ ಅಂತ ಎಲ್ಲಾದ್ರು ಯಾರಾದ್ರು ಬರೆದು ಕೊಟ್ರ ಕ್ಲಾರಿಟಿ ಸಿಗುತ್ತೆ. ಮೈಂಡ್ ಅಲ್ಲಿ ಕ್ಲೌಡಿಂಗ್ ಇರಲ್ಲ. ಹಾರ್ಡ್ ವರ್ಕ್ ಮಾಡೋಕೆ ಇನ್ನೂ ನಮಗೆ ಎಷ್ಟು ಅವಕಾಶಗಳು ಸಿಗುತ್ತೆ. ಬಟ್ ಏನು ಮಾಡಲ್ಲ, ಬರೀ ಧ್ಯಾನ ಮಾಡಿದ್ರೆ ದುಡ್ಡು ಬರಬೇಕು ಅಂದ್ರೆ ಜನ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿದೆ ಅನ್ನೋದು ಎಕ್ಸಾಂಪಲ್ಸ್ ಕೊಡ್ತಾ ಇದೀನಿ. ಯಾರನ್ನು ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಅರ್ಧ ಬರ್ಧ ನಾಲೆಡ್ಜ್ ಏನ್ ಮಾಡ್ಬಿಟ್ಟು ಜಸ್ಟ್ ಮೆಡಿಟೇಷನ್ ಮಾಡಿ ಎಲ್ಲ ಬಂದ್ಬಿಡುತ್ತೆ ಅಂದ್ರೆ, ನೀವು ಡೋರ್ ಓಪನ್ ಮಾಡಿದ್ರೆ ಅಲ್ವಾ ಗಾಳಿ ಬರೋದು. ನೀವು ಡೋರ್ ಕ್ಲೋಸ್ ಮಾಡ್ಕೊಂಡು ಧ್ಯಾನ ಒಂದೇ ಮಾಡುತ್ತೀರಿ, ಗಾಳಿ ಹೆಂಗ್ ಬರುತ್ತೆ? ಅದಕ್ಕೆ 18 ಪ್ರಿನ್ಸಿಪಲ್ಸ್ ಅನ್ನ ಪತ್ರಿಜಿ ಅವ್ರು ಕೊಟ್ಟರು. ಇದನ್ನು ಫಾಲೋ ಮಾಡ್ಬೇಕು ನಾವು. ಪ್ರತಿಯೊಬ್ಬರಿಗೂ ಗೊತ್ತು, ಯಾರಿಗೂ ಗೊತ್ತಿಲ್ಲ. 18 ಸೂತ್ರಗಳು ಎಲ್ಲರಿಗೂ ಗೊತ್ತು. ಬಟ್ ಫಾಲೋ ಮಾಡೋಕೆ ಇಂಟ್ರೆಸ್ಟ್ ಅಲ್ಲ, ಮೋಟಿವೇಶನ್ ಬೇಕು. ಧ್ಯಾನ ಮಾಡೋಕೆ ಒಂದು ಮೋಟಿವೇಶನ್ ಈ 11 ಗಂಟೆ ಸೆಷನ್. ಈ 18 ಪ್ರಿನ್ಸಿಪಲ್ಸ್ ಅಲ್ಲಿ ಫಾಲೋ ಮಾಡ್ಬೇಕು ಅನ್ನೋದು ಮೋಟಿವೇಶನ್. ಇಂಗ್ಯಾಂಗ್ ಚಾಲ